ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಗೆಳೆಯರೇ, ಹೈನುಗಾರಿಕೆಯ ಮೂಲಕ ಗಮನ ಸೆಳೆದಿರುವ ರೈತ ಚಿಕ್ಕಬಳ್ಳಾರಿಯ ಶ್ರೀನಿವಾಸ ರಾಜು. ಪಾರಂಪರಿಕ ಕೃಷಿಯೊಂದಿಗೆ ಹೈನುಗಾರಿಕೆ, ಮೀನುಗಾರಿಕೆಯಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿರುವ ಇವರು ಚಿಕ್ಕಬಳ್ಳಾರಿಯ ಶ್ರೀನಿವಾಸ ರಾಜು. ಮಹೀಂದ್ರ ಕಂಪನಿಯ ಮಿಲೇನಿಯರ್ ಅವಾರ್ಡ್ ಪಡೆಯುವುದರ ಮೂಲಕ ಗಮನ ಸೆಳೆದಿರುವ ಇವರು ಪ್ರಮುಖ ಕೃಷಿ ಸಾಧಕರು. ಕೃಷಿಯೊಂದಿಗೆ ಕೃಷಿಗೆ ಪೂರಕವಾಗುವ ಚಟುವಟಿಕೆಗಳನ್ನು ಅಳವಡಿಸಿಕೊಂಡ ರೈತರು ಎಂದು ಸೋತ ಉದಾಹರಣೆಗಳಿಲ್ಲ. ಕೃಷಿ ವ್ಯವಸ್ಥೆಯಲ್ಲಿ ವರ್ಷಕ್ಕೊಮ್ಮೆ ಆದಾಯ ಸಿಕ್ಕರೆ ಹೈನುಗಾರಿಕೆ, ಮೀನುಗಾರಿಕೆಯಂತಹ ವ್ಯವಹಾರಗಳಲ್ಲಿ ದಿನನಿತ್ಯವೂ ಹಣದ ಹರಿವು ಇರುತ್ತದೆ. ಅದಕ್ಕೆ ನಿರಂತರ ಪರಿಶ್ರಮದ ಅಗತ್ಯವಿದೆ. ಒಂದು ದಿನವೂ ಬಿಡುವು ತೆಗೆದುಕೊಳ್ಳದೆ ವರ್ಷಪೂರ್ತಿ ದುಡಿಮೆ ಮಾಡುವವರಿಗೆ ಮಾತ್ರ ಇಲ್ಲಿ ಯಶಸ್ಸು ಸಿಗುವುದು ಸಾಧ್ಯವಿದೆ. ಅಂತಹ ಯಶಸ್ಸನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಶ್ರೀನಿವಾಸ ರಾಜು. ಬಳ್ಳಾರಿ ಜಿಲ್ಲೆ ಸಿರಿಗೊಪ್ಪ ತಾಲೂಕಿನ ಚಿಕ್ಕಬಳ್ಳಾರಿ ಗ್ರಾಮದಲ್ಲಿ ಇವರು 75 ಎಕರೆ ಭೂಮಿ ಇದೆ. ಅದರಲ್ಲಿ 12 ಎಕರೆಯಲ್ಲಿ ಇವರು ಕಬ್ಬು ಬೆಳೆಯುತ್ತಾರೆ ಮತ್ತು ಬೆಳೆದ ಕಬ್ಬನ್ನು ನೇರ ಫ್ಯಾಕ್ಟರಿಗೆ ಮಾರಾಟ ಮಾಡುತ್ತಾರೆ. 10 ಎಕರೆಯಲ್ಲಿ ಭತ್ತದ ಬೆಳೆ ಇದೆ. 20 ಎಕರೆಯಲ್ಲಿ ಒಂದು ದೊಡ್ಡ ಕೆರೆಯನ್ನು ನಿರ್ಮಿಸಿದ್ದಾರೆ ಮತ್ತು ಬೆಳೆಸುತ್ತಾರೆ. ಕಬ್ಬು, ಭತ್ತವನ್ನು ಇವರು 20 ವರ್ಷಗಳಿಂದ ಬೆಳೆಯುತ್ತಾ ಬಂದಿದ್ದಾರೆ. ಹೈನುಗಾರಿಕೆ, ಮೀನುಗಾರಿಕೆಯನ್ನು ಕಳೆದ 9 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಇವರ ಪ್ರಧಾನ ಕಸುಬು ಹೈನುಗಾರಿಕೆ. ಇವರಲ್ಲಿ 380 ಎಮ್ಮೆಗಳಿವೆ. ಎಲ್ಲವೂ ಮುರ್ರಾ ತಳಿಯ ಎಮ್ಮೆಗಳು. ದಿನವಹಿ ಬೆಳಗ್ಗೆ 250 ಲೀಟರ್, ಸಾಯಂಕಾಲ 220 ಲೀಟರ್ ಹಾಲು ಸಿಗುತ್ತದೆ. ಹಾಲನ್ನು ಇವರು ಸಿರುಗುಪ್ಪ ಪಟ್ಟಣಕ್ಕೆ ಒಯ್ದು ಮಾರಾಟ ಮಾಡುತ್ತಾರೆ. ಲೀಟರ್ ಒಂದಕ್ಕೆ 80 ರು ಸಿಗುತ್ತದೆ. ಎಮ್ಮೆಗಳ ಆರೈಕೆಯನ್ನು ಇವರೇ ಮುತುವರ್ಜಿ ವಹಿಸಿ ಮಾಡುತ್ತಾರೆ. ಎಮ್ಮೆಗಳಿಗೆ ಬೇಕಾದ ಮೇವು, ಪೋಷಕಾಂಶಭರಿತ ದಾಣಿ ಮಿಶ್ರಣಗಳನ್ನು ಇವರೇ ಸ್ವತಃ ತಯಾರಿಸುತ್ತಾರೆ. ಹೊರಗಿನಿಂದ ಫೀಡ್ಗಳನ್ನು ತರಿಸುವುದಿಲ್ಲ. ಹಾಗಾಗಿ ಗುಣಮಟ್ಟದ ಹಾಲು ಉತ್ಪಾದನೆಯಾಗುತ್ತದೆ ಮತ್ತು ಇದರಲ್ಲಿ ಲಾಭದಾಯಕತೆಯೂ ಇದೆ. 20 ಎಕರೆ ವಿಸ್ತಾರದಲ್ಲಿರುವ ಕೆರೆಯಲ್ಲಿ ಮೀನು ಮರಿಗಳನ್ನು ಬಿಟ್ಟಿದ್ದಾರೆ. ಇವರ ತೋಟದ ಎಮ್ಮೆಗಳು ಕೂಡ ಇದೇ ಕೆರೆಯಲ್ಲಿ ಸ್ನಾನ ಮಾಡುವುದರಿಂದ ಎಮ್ಮೆಗಳ ಮೈಯಲ್ಲಿರುವ ಸಗಣಿಯೂ ಸೇರಿದಂತೆ ಎಮ್ಮೆಗೆ ಉಣಿಸುವ ಆಹಾರ ಕೆರೆಯ ನೀರಿಗೆ ಸೇರಿ ಅದುವೇ ಮೀನುಗಳಿಗೆ ಗೊಬ್ಬರವಾಗಿ ಒದಗುತ್ತದೆ. ಇದರ ಹೊರತಾಗಿ ಮೀನುಗಳಿಗೆ ಬೇರಾವ ಆಹಾರವನ್ನು ಇವರು ಹಾಕುವುದಿಲ್ಲ. ಸಿರುಗುಪ್ಪ ಪಟ್ಟಣದಿಂದ ವ್ಯಾಪಾರಸ್ಥರು ಪ್ರತಿದಿನ ಬೆಳಗ್ಗೆ ಬಂದು ಬಲೆ ಬೀಸಿ ತಮಗೆ ಬೇಕಾದಷ್ಟು ಫ್ರೆಶ್ ಮೀನನ್ನು ಒಯ್ಯುತ್ತಾರೆ. 1 ಕೆಜಿ ಮೀನಿಗೆ ಈ ಕೃಷಿಕರಿಗೆ 120 ರು ಸಿಗುತ್ತದೆ. ತಿಂಗಳಿಗೊಮ್ಮೆ ಪೇಮೆಂಟ್ ಪಡೆಯುವ ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದಾರೆ. ಕೃಷಿ ಚಟುವಟಿಕೆಗಳಿಗೂ ಇದೇ ಕೆರೆಯ ನೀರು ಬಳಕೆಯಾಗುತ್ತದೆ. ಪ್ರಸ್ತುತ ಇವರು ತಮ್ಮ ಡೈರಿ ಫಾರ್ಮ್ನಲ್ಲಿ ದೊರಕುವ ಸಗಣಿ, ಗಂಜಲವನ್ನು ಕೃಷಿಗೆ ಪೂರೈಸುತ್ತಾರೆ. ಸ್ವಲ್ಪ ಮಟ್ಟಿನ ಕೆಮಿಕಲ್ ಮೆನ್ಯೂರ್ ಕೂಡ ಕೃಷಿಯಲ್ಲಿ ಬಳಸುತ್ತಾರೆ. ಸಂಪೂರ್ಣ ಸಾವಯವದತ್ತ ಹೊರಳಲು ಇವರಿಗೆ ಮನಸ್ಸಿದೆ. ಆದರೆ ಕಾಲವಿನ್ನೂ ಪಕ್ವವಾಗಿಲ್ಲ. ಇನ್ನು ಕೆಲ ವರ್ಷಗಳಲ್ಲಿ ಇವರು ಪೂರ್ಣ ಪ್ರಮಾಣದಲ್ಲಿ ಸಾವಯವ ಕೃಷಿಗೆ ತಮ್ಮನ್ನು ಒಗ್ಗಿಸಿಕೊಳ್ಳಲು ದೊಡ್ಡ ಮಟ್ಟದ ವರ್ಮಿ ಕಾಂಪೋಸ್ಟ್ ಘಟಕ ತೆರೆಯಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೃಷಿ ಸಾಧನೆಗೆ, ಹೈನುಗಾರಿಕೆಯಲ್ಲಿ ಮಾಡಿದ ಸಾಧನೆಗೆ ಪ್ರಶಸ್ತಿ, ಪುರಸ್ಕಾರಗಳು ಸಂದಿವೆ. ಅವೆಲ್ಲಕ್ಕಿಂತ ಮಿಗಿಲಾಗಿ ಮಹೀಂದ್ರ ಕಂಪನಿಯವರು ನವದೆಹಲಿಯಲ್ಲಿ ಪ್ರದಾನ ಮಾಡುವ ಪ್ರಶಸ್ತಿ, ಮಿಲೇನಿಯರ್ ಆಫ್ ದ ಇಯರ್ ಪ್ರಶಸ್ತಿಗೂ ಇವರು ಭಾಜನರಾಗಿರುವುದು ವಿಶೇಷ. ಕೃಷಿ, ಹೈನುಗಾರಿಕೆ, ಮೀನುಗಾರಿಕೆ ಸೇರಿದಂತೆ ಹಲವು ಕೃಷಿಗೆ ಪೂರಕವಾಗುವ ಯಾವುದೇ ಚಟುವಟಿಕೆಗಳಲ್ಲಿ ಬದುಕು ರೂಪಿಸಿಕೊಳ್ಳಲು ಮುಂದಾಗುವ ರೈತರಿಗೆ, ಯುವಕರಿಗೆ ಇವರು ಮಾದರಿ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಇವರ ಸುದೀರ್ಘ ಅನುಭವ ಮತ್ತು ಹೈನುಗಾರಿಕೆಯೂ ಸೇರಿದಂತೆ ಕೃಷಿ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ವಿಶೇಷವಾಗಿದೆ. ಸಾಗಿ ಬರಲೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾ ಆಶಿಸುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.